ಇನ್ನು ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ಹರ್ ಘರ್ ತಿರಂಗ ಅನ್ನುವಂತಹ ಒಂದು ಮಾತನ್ನ ನಾವೆಲ್ಲರೂ ಕೂಡ ಹೇಳ್ತಾ ಇದ್ವಿ. ಸ್ಟೇಟಸ್ ಕೂಡ ಸಾಕಷ್ಟು ಬರ್ಕೊಂಡ್ವಿ. ಅನೇಕ ಜನರು ತಮ್ಮ ಮನೆ ಮೇಲೆ ಧ್ವಜ ಕೂಡ ಹಾಕೊಂಡ್ರು. ಆದರೆ ಮನೆ ಇಲ್ಲದವರ ಪರಿಸ್ಥಿತಿ ಏನಾಗಿತ್ತು ಅನ್ನುವಂಥದ್ದನ್ನ ನಮ್ಮ ದೇಶ ಚಿಂತನೆ ಮಾಡಲೇ ಇಲ್ಲ. ಹುಬ್ಬಳ್ಳಿಯಲ್ಲಿ ಬಡ ಜನರ ಒಂದು ಸಂಕಷ್ಟವನ್ನ ಕೇಳೋದಕ್ಕೆ ಯಾರೊಬ್ಬರೂ ಇಲ್ಲ. ಸ್ವಂತ ಒಂದೇ ಒಂದು ಸೂರಿಲ್ಲದೆ ಜೀವನವನ್ನ ಮಾಡ್ತಾ ಇದ್ದಾರೆ ಸಾವಿರಾರು ಕುಟುಂಬಸ್ಥರು. ಅವಳಿ ನಗರದಲ್ಲಿ ಸಾವಿರಾರು ನಿವೇಶನ ರಹಿತ ಬಡ ಕುಟುಂಬಗಳಿದ್ದಾವೆ. ಒಂದು ಮನೆ ಇಲ್ರಿ. ನಾವೆಲ್ಲರೂ ಹೇಳ್ತೀವಿ ಹರ್ ಘರ್ ತಿರಂಗ ಘೋಷಣೆ ಕೊಟ್ಟಿದ್ದು ನಾವು ಎಲ್ಲರೂ ಸ್ಟೇಟಸ್ ಹಾಕೊಂಡಿದ್ದು ನಮ್ಮ ಮನೆಗಳ ಮೇಲೆ ನಾವು ಧ್ವಜ ಕಟ್ಟಿದ್ದು. ಬಡವರ ಎದೆಯಲ್ಲಿ ಅವರ ಹೃದಯದಲ್ಲಿ ಇದೆ ರೀ ಆ ತ್ರಿವರ್ಣ ಧ್ವಜ. ಆದ್ರೆ ಅವರಿಗೆ ಒಂದೇ ಒಂದು ನೋವು ಕಾಡಿದ್ದು, ನಮಗೂ ಒಂದು ಮನೆ ಇಲ್ವಲ್ಲಪ್ಪ, ನಾವು ಕಟ್ಟಬೇಕನ್ಕೊಂಡಿವಿ ಧ್ವಜ ಕಟ್ಟೋದಕ್ಕೆ ನಮಗೊಂದು ಸೂರಿಲ್ಲ. ಸರ್ಕಾರಗಳು ಅನೇಕ ರೀತಿಯಾಗಿ ನಿರಂತರವಾಗಿ ಏನು ಮಾಡ್ತವೆ ಅಂತಂದ್ರೆ ಒಂದೊಂದು ಘೋಷಣೆ ಕೊಡೋದು, ಅದೇ ರೀತಿ ತಮ್ಮ ಒಂದು ರಾಜಕೀಯ ಬೇಳೆಯನ್ನ ಮಾತ್ರ ಬೇಯಿಸ್ಕೊಳ್ಳೋದು. ಆದರೆ ಬಡ ಜನರ ಒಂದು ಅಭಿವೃದ್ಧಿಯ ಕೆಲಸ ಅಂತ ಬಂದಾಗ ಯಾರೊಬ್ಬರು ಕೂಡ ಅದನ್ನ ಪರಿಹರಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ನಿವೇಶನಕ್ಕಾಗಿ 20 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಫುಟ್ಪಾತ್ ನಲ್ಲಿ ಮಲಗ್ತಾ ಇದ್ದಾರ್ರಿ ನಮ್ಮ ದೇಶದ ಜನ. ರಾತ್ರಿ ಹೊರಗಡೆ ಹೋಗಿ ನೋಡಿದಾಗ ಗೊತ್ತಾಗತ್ತೆ ಎಷ್ಟು ಕುಟುಂಬಗಳು ಫುಟ್ಪಾತ್ ಮೇಲೆ ಮಲಗ್ತವೆ, ಎಷ್ಟು ಫುಟ್ಪಾತ್ ಮೇಲೆ ಜನರು ಮಲ್ಕೊಂಡು ತಮ್ಮ ಜೀವ ಕಳೆದುಕೊಳ್ತಾರೆ. ರಾತ್ರಿಯಲ್ಲಿ ಕುಡ್ಕೊಂಡು ಎಷ್ಟೋ ಜನ ಫುಟ್ಪಾತ್ ಅಲ್ಲಿ ಮಲಗಿರೋರ್ ಮೇಲೆ ಗಾಡಿ ಹಾಯಿಸಿ ಅಪಘಾತ ಎಸಗಿ ಸಾವಿಗೆ ಕಾರಣರಾಗ್ತಾರಲ್ಲ, ಗೊತ್ತಾಗತ್ತೆ ಅಲ್ಲಿ. ಈಗ ಸೂರು ಕಟ್ಟಿಸ್ಕೊಡಿ ಅಂತ ಕುಟುಂಬಗಳು ಅಂಗಲಾಸ್ತಾ ಇವೆ. ಅವರ ಮಾತುಗಳನ್ನು ಕೇಳಿ. ಕರ್ಕೊಂಡ್ ಬರ್ಲಿಕ್ಕೆ ಇವತ್ತು ಅವ್ರ ಇದ್ದಲ್ಲಿ ಹೋಗಿ ಮನವಿ ಕೊಡೋದು ಕಾಮನ್. ಆದ್ರೆ ನಿಮ್ಮನ್ನೇ ಹುಡ್ಕೊಂಡು ಬಂದು ನೀವಿದ್ದಲ್ಲಿ ನಿಮ್ಮ ಸಮಸ್ಯೆಗಳ ಬಗ್ಗೆ, ನಿಮ್ಮ ಮನವಿ ಪತ್ರ ಏನು, ನಿಮ್ಮ ಉದ್ದೇಶ ಬೇಡಿಕೆ ಏನು ಕೇಳೋದಕ್ಕೆ ಬಂದಿದ್ದಾರೆ. ಇದಕ್ಕೆ ಇವತ್ತು ಈ ಮನವಿ ಪತ್ರ ಇಲ್ಲಿ ಜಮೀರ್ ಸಾಹೇಬ್ ಕರ್ಕೊಂಡ್ ಬರ್ಲಿಕ್ಕೆ ನಮ್ಮ ಹೋರಾಟದ ಮಾರ್ಗದರ್ಶಕರ ಅಂತ ಮಾಜಿ ಲೋಕಸಭಾ ಸದಸ್ಯರಾದ ಆಯ್ತಿ ಸಂದೀಪ್ ಸಾಹೇಬರು ಮತ್ತು ಜಿಲ್ಲಾಧ್ಯಕ್ಷರಾದ ಅನಿಲ್ ಪಾಟೀಲ್ ಅವರು, ಜಿಲ್ಲಾಧ್ಯಕ್ಷ ಅಂತ ಹಳ್ಳೂರ್ ಅವರು, ನಮ್ಮ ಭಾಗದ ಶಾಸಕರ ಅಂತ ಪ್ರಸಾದ್ ಅಬ್ಬಾಯಿ ಅವರು, ಶಾಕಿರ್ ಸಂದೀಪ್ ಸಾಹೇಬರು, ಇವರೆಲ್ಲರ ಪ್ರಯತ್ನದಿಂದ ಇವತ್ತಿಲ್ಲಿ ಮನವಿ ಸ್ವೀಕಾರ ಮಾಡಿದ್ದಾರೆ. ನಮ್ಮ ಮನವಿ ಇಷ್ಟ ಸಾಹೇಬ್ರೆ, 2 ನಂಬರ್ ನಲ್ಲಿ 1,000 ಎಕರೆ ಭೂಮಿ ಇರ್ತದೆ. 900 ಎಕರೆ ಭೂಮಿಯನ್ನ ವಿವಿಧ ಬಂಡವಾಳಶಾಹಿಗಳಿಗೆ ಇರ್ತೈತಿ. ಆ ಭೂಮಿಯನ್ನ ಸರ್ಕಾರಕ್ಕೆ ಕೊಡ್ರಿ. ಸರ್ಕಾರಿ ಭೂಮಿ ಕಂದಾಯ ಭೂಮಿ ಕಂಪ್ಯೂಟರ್ ಉದಾರದಲ್ಲಿ ಸರ್ಕಾರಿ ಪಡ ಅಂತಿದೆ. ಕಂಪ್ಯೂಟರ್ ಉದಾರದಲ್ಲಿ ಬಾರಿಷ್ಟು ಶ್ರಮ ಬಂದೈತಿ. ಇದು ಅಧಿಕಾರಿಗಳ ಮಿಸ್ಟೇಕು, ನಮ್ದು ಏನು ಮಿಸ್ಟೇಕ್ ಅಲ್ಲ ಅಂತೇಳಿ ಸ್ವತಃ ಹುಬ್ಬಳ್ಳಿಯ ಇವತ್ತು ಅವ್ರ ಇದ್ದಲ್ಲಿ ಹೋಗಿ ಮನವಿ ಕೊಡೋದು ಕಾಮನ್. ಆದ್ರೆ ನಿಮ್ಮನ್ನೇ ಹುಡ್ಕೊಂಡು ಬಂದು ಮಾನ್ಯ ಸಿದ್ದರಾಮಯ್ಯ ಹಿಂದಿನ ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 15, 16, 17, 17, 18 ಸ್ಯಾಂಕ್ಷನ್ ಆಗಿರೋದು ಮನೆಗಳು. ಸ್ಲಮ್ ಬೋರ್ಡ್ 1,80,253 ಮನೆ ಸ್ಲಮ್ ಬೋರ್ಡಲ್ಲಿ. ರಾಜೀವ್ ಗಾಂಧಿದಲ್ಲಿ 55,660 ಮನೆಗಳು ಸ್ಯಾಂಕ್ಷನ್ ಆಗಿದೆ. ಅಂದರೆ ಒಟ್ಟಾಗಿ 2,30,000 ಮನೆಗಳು ಆ ಟೈಮಲ್ಲಿ ಸ್ಯಾಂಕ್ಷನ್ ಆಗಿದ್ದು. ಅದು ಬಿಟ್ಟು ULB ಸ್ಕೀಮ್ ಅಂತ ಇದೆ, ನಮ್ಮ ಬಸವ ಅಂಬೇಡ್ಕರ್, ಅದು ಅವರೇ ಮನೆ ಕಟ್ಕೊಳ್ಳೋದು. ಸಿದ್ದರಾಮಯ್ಯ ಸರ್ಕಾರ ಹಿಂದಿನ ಸರ್ಕಾರದಲ್ಲಿ 2015 ಹಿಡ್ಕೊಂಡು 2018ವರೆಗೂ 14,53,000 ಮನೆಗಳು ಕೊಟ್ಟರು. ಎಷ್ಟು? 14,50,000 ಅವರೇ ಮನೆಗಳು ಕೊಟ್ಕೊಳ್ಳೋದು. ಸ್ವತಃ 1,20,000 ನಾವು ಕೊಡ್ತೀವಿ, ಅವರೇ ಕೊಟ್ಟರು. ಇದು ಬಿಟ್ಟು ಸ್ಲಮ್ ಬೋರ್ಡ್ದು ಮತ್ತು ರಾಜೀವ್ ಗಾಂಧಿದು 2,30,000 ಮನೆಗೆ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ BJP ಸರ್ಕಾರ, ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಏನಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾರೆ. ಇದಕ್ಕೆ GST ಹಾಕಿ 7.5 ಲಕ್ಷ ಕಾಸ್ಟ್ ಎದಕ್ಕೆ ಆಗ್ತಾ ಇದೆ? 18% GST ಹಾಕಿ 1,38,000 ಹಿಂದೆಯಿಂದ ವಾಪಸ್ ತೊಗೊಳ್ತವ್ರೆ. ನಾಮಕೆ ವ್ಯವಸ್ಥೆ ಕೊಡ್ತವ್ರೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತವ್ರೆ. ಬಡವ್ರದವ ಹಿಂದೆಯಿಂದ ಏನು ಮಾಡ್ತವ್ರೆ? 1,38,000 ರೂಪಾಯಿ ವಾಪಸ್ ತೊಗೊಳ್ತಾರೆ. ಆ ಕಾರಣಕ್ಕೆ ಮನೆಗಳು ಕಟ್ಟಕ್ಕೆ ಸಾಧ್ಯ ಆಗಲಿಲ್ಲ. ಬೆನಿಫಿಷರಿ 4.5 ಲಕ್ಷ ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? ಟೋಟಲ್ 2,30,000 ಮನೆಗೆ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿದ್ದು 9,400 ಕೋಟಿ ಟೋಟಲ್ ಒಟ್ಟಾಗಿ ಎಷ್ಟು ಬಂದಿದೆ? ಟೋಟಲ್ 8 ವರ್ಷದಲ್ಲಿ ಬರೇ ಬಂದಿರೋದು 310 ಕೋಟಿ ಬಂದಿತ್ತು. ನಮ್ಮ ಸರ್ಕಾರ ಬಂದಾದಮೇಲೆ, ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ, ನಮ್ಮ ಚೇರ್ಮನ್ ಆದಮೇಲೆ, ಸ್ಲಮ್ ಬೋರ್ಡ್ ಚೇರ್ಮನ್ ಪ್ರಸಾದ್ ಅಬ್ಬ ಅವರು ಆದಮೇಲೆ, ನಮ್ಮ ಗಮನಕ್ಕೆ ಬಂದಾದಮೇಲೆ ನಾವು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತರುವಂತ ನಾವಿಬ್ಬರು ಕೂತ್ಕೊಂಡು ಮಾತಾಡ್ವಿ. ಮಾನ್ಯ ಸಿದ್ದರಾಮಯ್ಯ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೊಪ್ಪ ಹೋರಾಟ ನಿರತರನ್ನ ಮಾತನಾಡಿಸಿದ್ದಾರೆ. ಏನು ಹೇಳ್ತಾರೆ ಹೋರಾಟಗಾರರು ಕೇಳಿ.
ಸರ್ಕಾರ ಕೇವಲ ಇಲ್ಲಿ ಬಾಯಿ ಮಾತಿನಲ್ಲೇ ನಾವು ಗುಡಿಸಲ ಮುಕ್ತ ಮಾಡ್ತೀವಿ ಅಂತೇಳಿ ಬಡಾಯಿ ಕೊಚ್ಚಿಕೊಳ್ಳುತ್ತೆ. ಆದರೆ ಇಲ್ಲಿ ನೂರಾರು ಜನರು ಅಂದರೆ ಹುಬ್ಬಳ್ಳಿ ಧಾರವಾಡದಲ್ಲಿ 4 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಮಾರು 15,000 ಜನರು ಇಲ್ಲಿ ಅಂತಾರೆ ಮನೆ ಇಲ್ಲದೆ ಇವತ್ತು ಬಾಡಿಗೆ ಮನೆ ಗುಡಿಸಲಲ್ಲೇ ವಾಸವಿದ್ದಾರೆ. 20 ವರ್ಷಗಳಿಂದ ಹೋರಾಟ ಮಾಡಿದ್ರು ಸಹಿತ ನಮ್ಮನ್ನು ಆಳುವಂತಹ ಸರ್ಕಾರಗಳು ಇವರಿಗೆ ಇಲ್ಲಿ ಅಂತಾರೆ ನಿವೇಶನ ಕೊಡುವಂತಹ ಗೋಜಿಗೆ ಹೋಗಿಲ್ಲ. ಇಲ್ಲಿಂದ್ರೆ ಪ್ರತಿ ಸಲವೂ ಇಲ್ಲಿ ಅಂದ್ರೆ ಇಲ್ಲಿರುವಂತಹ ಜನಪ್ರತಿನಿಧಿಗಳ ಮುಂದೆ ಇಲ್ಲಿ ಅಂದ್ರೆ ಹೋರಾಟ ಮಾಡ್ತಾರೆ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಾರೆ, ನಮಗೆ ನಿವೇಶನ ಕೊಡಿ, ಒಂದು ಮನೆಯನ್ನ ಕೊಡಿ, ಕೊಟ್ಟರೆ ನಾವು ಇಲ್ಲಿ ಅಂದ್ರೆ ನೆಮ್ಮದಿಯಾಗಿ ಜೀವನ ಮಾಡ್ತೇವೆ ಅಂತೇಳಿ ಈಗಾಗಲೇ ಅಂದ್ರೆ ಸಾಕಷ್ಟು ಇಲ್ಲಿ ಅಂದ್ರೆ ಅಂಗಲಾಸ್ತಾ ಇದ್ದಾರೆ. ಇಷ್ಟಾದರೂ ಸಹಿತ ಇಲ್ಲಿ ಅಂದ್ರೆ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ, ಇವರಿಗೆ ನಿವೇಶನ ಕೊಡುವಂತಹ ಕೆಲಸವನ್ನ ಮಾಡಿಲ್ಲ. ಈ ಸಂದರ್ಭದಲ್ಲಿ ಇಲ್ಲಿ ಹೋರಾಟಗಾರರನ್ನು ಮಾತಾಡ್ತೀನಿ. ಸರ್, ಒಂದಲ್ಲ ಎರಡಲ್ಲ, ಕಳೆದ 20 ವರ್ಷಗಳಿಂದ ಹೋರಾಟ, 15,000 ಜನ, ಯಾರೊಬ್ಬರು ಸಹ ಇಲ್ಲಿ ಅಂದ್ರೆ ಮನೆ ಕೊಡ್ತೇವೆ ಅಂತ ಮುಂದೆ ಬಂದ್ರ ಸರ್ ಹೇಗೆ? ಸರ್, ಕರ್ನಾಟಕದ ಯೋಜನೆ ಹುಬ್ಬಳ್ಳಿ ಧಾರವಾಡಕ್ಕೆ ಮುಟ್ಟಿಲ್ಲ. ಅದು ನಿವೇಶನದ ವಿಷಯದಲ್ಲಿ ಹುಬ್ಬಳ್ಳಿ ಧಾರವಾಡಕ್ಕೆ ಮುಟ್ಟಿಲ್ಲ. ಇಲ್ಲಿ ಮುಟ್ಟಲಿಕ್ಕೆ ಇಲ್ಲಿ ಜನಪ್ರತಿನಿಧಿಗಳು ನಮ್ಮ ಮನವಿಯನ್ನು ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ಳೋ ತಯಾರಿಲ್ಲ, ನಮ್ಮ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋ ತಯಾರಿಲ್ಲ. ಹೀಗಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ನಿವೇಶನದ ಸಮಸ್ಯೆ ಆ ಸಮಸ್ಯೆಯಾಗಿ ಉಳಿದಿದೆ. ನಮಗೂ ಈ ಕೊನೆ ಹಂತದ ಹೋರಾಟ, ನಮಗೂ ಸಾಕಷ್ಟು 10-15 ವರ್ಷದಿಂದ ಆ ಜನರ ತಾಳ್ಮೆಯನ್ನು, ಆ ಜನರ ಮನಸ್ಸನ್ನು ಹಿಡಿದು ಇಟ್ಕೊಂಡು ಸಾಕಾಗಿದೆ. ಈ ಮಳೆಗಾಲ ಸ್ವಲ್ಪ ಕಡಿಮೆ ಆದ ತಕ್ಷಣ ಉಗ್ರವಾದ ಹೋರಾಟವನ್ನು ನಿಮ್ಮೆಲ್ಲರ ಸಹಾಯದೊಂದಿಗೆ, ಮಾಧ್ಯಮದ ಸಹಾಯದೊಂದಿಗೆ ಉಗ್ರವಾದ ಹೋರಾಟ, ಭಾಳ ವಿಪರೀತವಾದ ಹೋರಾಟವನ್ನು ನಾವು ಕೈಗೊಳ್ತೀವಿ. ಯಾಕೆ ಸರ್, ಯಾಕೆ ಕೊಡೋಕ್ಕಾಗ್ತಿಲ್ಲ? ಏನು ಹೇಳ್ತಾರೆ ಸರ್ಕಾರ ಇಲ್ಲಿ ಅಂತ? ಸರ್ಕಾರ ಹೇಳ್ತಾ ಇರೋದು, ಒಂದು ಕಡೆ ಸರಿಯಾಗಿ ಹೋರಾಟದ ವಿಷಯವನ್ನು ಅರ್ಥ ಮಾಡಿಕೊಂಡು ಹೋರಾಟಗಾರರಿಗೆ ಸ್ಪಂದಿಸ್ತಾ ಇಲ್ಲ. ನೀವು ಬೇಡಿಕೆ ಏನಂತ ಸರಿಯಾಗಿ ಕೇಳ್ತಾನೆ ಇಲ್ಲ. ನಮ್ಮ ಬೇಡಿಕೆಯನ್ನು ಹೇಳ್ತಾ ಇರೋದು ಸರ್ಕಾರಿ ಭೂಮಿ ನೀವಿಲ್ಲ, ಸರ್ಕಾರಿ ಭೂಮಿ ನಾವು ಹುಡುಕೊಡ್ತೀವಿ. ಹುಡುಕೊಟ್ಟು ಅದ್ರ ಮೇಲೆ ತಕರಾರುಗಳದಾವೆ. ಸರ್ಕಾರದ ಭೂಮಿ ನಾವು ಹುಡುಕೊಡ್ತಾ ಇದ್ದೇವೆ, ಆ ಭೂಮಿಯನ್ನು ನಮಗೆ ಕೊಡಿ ಅಂತ ಹೇಳ್ತಾ ಇಲ್ಲ ನಾವು. ನಗರಾಭಿವೃದ್ಧಿ ಪ್ರಾಧಿಕಾರ ಸರ್ಕಾರದ ಸಂಸ್ಥೆ ಇದೆ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಇದೆ, ಅದರ ಮುಖಾಂತರ ಭೂಮಿಯನ್ನು ಹಂಚಿರಿ. ಇವರೆಲ್ಲರೂ ಬಂದವರು ಬಡ್ರು ಅಂತ ನಾ ಹೇಳ್ತಾ ಇಲ್ಲ. ಮನೆ ಮನೆ ಸ್ಕೂಟ್ನಿ ಮಾಡ್ರಿ. ನಾನು ಇನ್ನೂ ಒಂದು ಹೊಸ ಯೋಜನೆ ಇದೆ, ದಿಲ್ಲಿ ಒಳಗಿದೆ, ಆಮ್ ಆದ್ಮಿ ಪಾರ್ಟಿಯವರು ಮಾಡಿದ್ದಾರೆ. 1,000 ನಿವೇಶನ ಕೊಟ್ಟರೆ ಎಂದೆಂದೂ ಅದನ್ನು ಮಾರಲಿಕ್ಕೆ ಬರಬಾರ್ದು. ಅವರು ವಂಶಸ್ಥರೇ ಆ ಮನೆಯಲ್ಲಿ ಇರಬೇಕು. ಆ ವಂಶಸ್ಥರು ಇಲ್ಲಪ್ಪ ಯಾರು ಅಂತಂದರೆ ಸರ್ಕಾರಿ ಹಂಡ್ರೆ ತಗೋಬೇಕು. ಹಿಂಗಾದ್ರೆ ನಿವೇಶನ ಹೋರಾಟಕ್ಕೊಂದು ಶಾಶ್ವತವಾದ ಪರಿಹಾರ ಕಂಡಕತಿ. ಇಂಥ ಯೋಜನೆ ಯಾರ ಮುಂದೆ ಹೇಳ್ಬೇಕು ನಾವು? ಅದು ವಿಷಯ ಅವರಿಗೆ ಮನೆ ಕೊಡಬೇಕು ಸರ್, ಆದಷ್ಟು ಬೇಗ ಮನೆ ಕೊಡಬೇಕು, ಇಲ್ಲ ಹೋದ್ರೆ ಉಗ್ರ ಹೋರಾಟ ಮಾಡ್ತಾ ಇದ್ದೇವೆ. ಅವರು ಮಹಿಳೆಗಳನ್ನು ಮಾತಾಡ್ತೀನಿ. ಅಮ್ಮ, ತಾವೇನು ಕೆಲಸ ಮಾಡ್ತೀರಿ? ನಾವ್ ನೋಡ್ರಿ ಬಾಂಡೆ ತಿಕ್ಕಾಕ್ ಹೋಕೇನಿ. ಆದ್ರೆ ನಮ್ಮ ಮನ್ಯಾಗ ಯಾರು ಇಲ್ಲ, ನಾವ್ ಮನಿ ಬಾಡ್ಗಿ ತುಂಬುದರ ನಮಗ್ ಬಾಳ ಕಷ್ಟ ಆಗಿಬಿಟ್ಟೈತಿ. ನಾವ್ ಹಗಲಲ್ಲಿ ಬಂದ್ ನಾಗರ ಸರ ಏನಾತ್ರಿ ಅಂದ್ರ ಸರ್ ಆತಮ್ಮ ಆಯ್ತಿಮ್ಮ ಅಂತಾರ. ಅವ್ರು ಎಷ್ಟಂತ ಅಡ್ಡಾಡ್ಬೇಕ್ರಿ, ನಾವು ಎಷ್ಟಂತ ಅಡ್ಡಾಡ್ಬೇಕು? ಬಾಳ್ ಹೋರಾಟ 15 ವರ್ಷದಿಂದ ಹೋರಾಟ ಮಾಡಾಕತ್ತೀರಿ. 15 ವರ್ಷದಿಂದ ನಮಗ್ ಅವಶೇಷ ಏನು ಒಂದು ಕೊಟ್ಟಿಲ್ರಿ ಸರ್. ಅವ್ರು ನಮಗ್ ಏನೊಂದು ಕೊಟ್ಟಿಲ್ಲ. ಇನ್ಮೇಲೆ ಏನ್ ಕೊಡ್ತಾರ ಅನ್ನೋದಂತ ನಮಗೂ ಆಸೆ ಐತ್ರಿ. ಆದ್ರೆ ನಾವು ಒಂದು ನಮ್ಗಿಲಿಂದ ನಮ್ಮ ಮನಿ ಒಳಗಿದ್ದ ನಾವು ಒಂದು ಅಲ್ಲೇ ಹೋಗ್ಬೇಕು. ನಮ್ಮ ಮಕ್ಕಳು ಮರಿನೂ ಚಂದಾಗಿ ಇರ್ಬೇಕನ್ನೋ ಅಂತ ಆಸೆ ನಮ್ದು ಐತ್ರಿ. ಆದ್ರೆ ನೀವು ಅವ್ರು ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡು ಅವ್ರೆಲ್ಲ ಸರಿಯಾಗಿದ್ರೆ ನಾವು ಬಡವ್ರು ಎಲ್ಲಿ ಹೋಗ್ಬೇಕು ಹೇಳ್ರಿ? ಬಡವ್ರು ಎಲ್ಲಿ ಇರ್ಬೇಕು? ಇಲ್ಲಿ ಬೀದಿ ಒಳಗಿದ್ರೆ ಪೊಲೀಸ್ರ ಕಾಟ, ಗುಡಿ ಒಳಗೆ ಹೋದ್ರೆ ಇವ್ರ ಕಾಟ, ಅವ್ರ ಮಸೀದ್ನ್ಯಾಗ ಹೋದ್ರೆ ನಮ್ಮ ಮುಲ್ಲಾನ್ ಕಾಟ. ಮತ್ತೆ ಎಲ್ಲಂತ ಜೀವನ ಮಾಡ್ಬೇಕು ಹೇಳ್ರಿ? ನಾವು ನಮಗೆ ಏನಿಲ್ರಿ, ನಿವೇಶನ ನಮಗ ಒಂದ್ 6 ತಿಂಗಳೊಳಗೆ ನಿವೇಶನ ಕೊಡ್ಬೇಕು. ಇಲ್ಲಾಂದ್ರೆ ನಾವು ಸರ್ ತಗೊಂಡು ಹೋರಾಟ ಭಾಳ ಒಳ್ಳೇದಿಂದ ಮಾಡ್ತೀವ್ರಿ. ನಾವು ಈಗಾಗಲೇ ಅಂತಂದ್ರೆ ಇನ್ನು 6 ತಿಂಗಳ ನಾವು ಕಾಯ್ತೀವಿ. ಈ ಒಂದ್ ವೇಳೆ ಸರ್ಕಾರ ಇಲ್ಲಿಂದ ನಮ್ಮ ಹೋರಾಟಕ್ಕೆ ಮಣಿದು ನಮಗೆ ಇಲ್ಲಂದ್ರೆ ನಿವೇಶನಗಳನ್ನ ಹಂಚಿಕೆ ಮಾಡದೆ ಹೋದ್ರೆ ಬೀದಿಗಿಳಿದು ಉಗ್ರವಾದಂತಹ ಹೋರಾಟ ಮಾಡ್ತೀವಿ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ, ನಮ್ಮ ಮನೆಯನ್ನ ಪಡೆದೇ ತೀರ್ತೀವಿ. ಒಂದ್ ವೇಳೆ ಅಂತ ಸರ್ಕಾರ ಕೊಡದೆ ಹೋದ್ರೆ ನಮ್ಮ ಆಗ್ರಹವಿಷ್ಟೇ, ಕಳೆದ 15 ವರ್ಷಗಳಿಂದ ಬೀದಿಗಿಳಿದು ಹೋರಾಟ ಮಾಡ್ತೀವಿ, ಮನೆ ಕೊಡಿ ಅಂತೇಳಿ. ಅಂಗಲಾಚರು ಸಹಿತ ಇವರಿಗೆ ಮನೆ ಕೊಡಲು ಆಗ್ತಿಲ್ಲ ಅಂದ್ರೆ ಈ ಸರ್ಕಾರ ಇದ್ರಷ್ಟು ಬಿಟ್ಟರಷ್ಟು ಇನ್ನಾದ್ರೂ ಸರ್ಕಾರ ಇಲ್ಲಿ ಅಂದ್ರೆ ಮುಂದಾಗಲಿ, ನಮಗೆ ಇಲ್ಲಿಂದ್ರೆ ನಿವೇಶನ ಕೊಡ್ಲಿ ಅನ್ನೋದು ಇಲ್ಲಿರುವಂತಹ ಹೋರಾಟಗಾರ ಮಾತು. ಕ್ಯಾಮ್ರಾ ಪರ್ಸನ್ ಭಟ್ ಜೊತೆ ಯಲ್ಲಪ್ಪ ಸೊಲರಗೊಪ್ಪ, TV5 ಹುಬ್ಬಳ್ಳಿ.